ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಸಾಲ ತೀರಿಸುವಂತಹ ಅತ್ಯಂತ ಸುಲಭ ಉಪಾಯಗಳ ಬಗ್ಗೆ, ಪರಿಹಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಲಕ್ಷಗಟ್ಟಲೆ ಸಾಲ ಅಲ್ಲ, ಕೋಟಿಗಟ್ಟಲೆ ಸಾಲವಿದ್ದರೂ ನಾನು ಹೇಳುವಂತಹ ಪರಿಹಾರ, ಉಪಾಯ, ತಂತ್ರ, ಮಂತ್ರಗಳ ಸಹಾಯದಿಂದ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ಕೋಟಿಗಟ್ಟಲೆ ಸಾಲವಿದ್ದರೂ ನಿಶ್ಚಿಂತೆಯಾಗಿ ತೀರಿಸಬಹುದು. ಶಾಸ್ತ್ರದಲ್ಲಿ ಸಾಲಗಳನ್ನು ಮಾಡಬಾರದು ಅಂತ ಬರೆದಿದೆ. ಆದರೆ ಏನು ಮಾಡೋದು? ಆಧುನಿಕ ಬದುಕು, ದುಡಿಮೆಗಿಂತ ಖರ್ಚುಗಳು ಹೆಚ್ಚಾಗುತ್ತಿರುವಂತಹ ಕಾರಣ, ಅಥವಾ ಮನೆ ಕಟ್ಟಲು ಲೋನ್ ಮಾಡ್ತಾರೆ, ಅಥವಾ ಮದುವೆ ಮಾಡಲು ಸಾಲಗಳನ್ನು ಮಾಡ್ತಾರೆ, ಶಿಕ್ಷಣಕ್ಕೋಸ್ಕರ ಎಜುಕೇಷನ್ ಲೋನ್ಗಳನ್ನು ಮಾಡಬಹುದು. ಈ ರೀತಿ ಬೇರೆ ಬೇರೆ ಕಾರಣದಿಂದ ನೀವು ಸಾಲಗಳನ್ನು ಮಾಡಿರ್ತೀರ. ಒಂದೊಂದು ಸಲ ಎಷ್ಟೇ ಕಷ್ಟಪಟ್ಟರೂ ಆ ಸಾಲವನ್ನು ತೀರಿಸೋದಕ್ಕೆ ಬಹಳ ಕಷ್ಟ ಆಗ್ತಿರುತ್ತೆ. ಆ ಸಾಲಗಳು ಕಡಿಮೆ ಆಗ್ತಾನೆ ಇರೋದಿಲ್ಲ. ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರ್ತಾರೆ. ಎಷ್ಟೇ ಸಂಪಾದನೆ ಮಾಡಿದರೂ ಕೈಯಲ್ಲಿ 1 ರೂಪಾಯಿ ನಿಲ್ಲದೆ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣ ಖರ್ಚಾಗಿ ಹೋಗ್ತಾ ಇರುತ್ತೆ. ಇದಕ್ಕೆ ಕಾರಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಾಗೂ ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವುದೇ ಟ್ಯಾಪ್ ಅಥವಾ ನೆಲ್ಲಿಗಳಿಂದ ನೀರು ಸೋರುತ್ತಿದ್ದರೆ ಹಾಗೂ ಸ್ಟವ್ ಮೇಲೆ ಹಾಲು ಸದಾ ಅವಾಗವಾಗ ಉಕ್ತಾ ಇದ್ದರೆ, ಇದರಿಂದಾಗಿ ನೀವು ದುಡಿದಂತಹ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಅನಗತ್ಯ ಖರ್ಚುಗಳು ಹೆಚ್ಚಾಗ್ತಾ ಇರುತ್ತದೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ನಲ್ಲಿಯ ನೀರು, ಟ್ಯಾಪ್ ನೀರು ಸೋರದ ಹಾಗೆ ಸೋರ್ತಾ ಇದ್ದರೆ ಆ ಟ್ಯಾಪನ್ನು ಚೇಂಜ್ ಮಾಡಿ ಅಥವಾ ಸರಿಪಡಿಸಿಕೊಳ್ಳಿ. ಹಾಲಿನ ಪಾತ್ರೆಯಿಂದ ಹಾಲು ಉಕ್ಕದಿರುವ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಎರಡನೇದಾಗಿ, ನೀವು ಸಾಲವನ್ನು ವ್ಯಕ್ತಿಯ ಬಳಿ ಅಥವಾ ಬ್ಯಾಂಕ್ನಿಂದ ಯಾವುದಾದ್ರೂ ರೂಪದಲ್ಲಿ, ಲೋನ್ ರೂಪದಲ್ಲಿ ತೆಗೆದುಕೊಂಡಿರ್ತೀರಲ್ವ, ಆ ಸಾಲದ ಹಣವನ್ನು ನೀವು ಕೊಡುವಾಗ, ಅಂದರೆ ರಿಟರ್ನ್ ಮಾಡುವಾಗ ಅವರಿಗೆ ಆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಹಣವನ್ನು ಮಂಗಳವಾರದಂದೇ ಕೊಡಬೇಕು. ಮಂಗಳವಾರದಂದು ಆ ವ್ಯಕ್ತಿಗಳಿಗಾಗಲಿ ಅಥವಾ ಬ್ಯಾಂಕ್ಗೆ ಆಗಲಿ ನೀವು ಫಸ್ಟ್ ಇನ್ಸ್ಟಾಲ್ಮೆಂಟ್ ಹಣವನ್ನು ವಾಪಸ್ ಕೊಟ್ಟಿದ್ದೇ ಆದಲ್ಲಿ ನಿಮ್ಮ ಸಾಲಗಳು ಆದಷ್ಟು ಬೇಗ, ಕಡಿಮೆ ಅವಧಿಯಲ್ಲಿ ಬೇಗ ತೀರಿಸಬಹುದು. ಇದೊಂದು ಸದಾ ನೆನಪಲ್ಲಿಟ್ಕೊಳ್ಳಿ. ಮಂಗಳವಾರ ಯಾರಿಂದಲೂ ಸಾಲವನ್ನು ಪಡೆಯಬಾರದು. ಅದಕ್ಕೆ ಬದಲಾಗಿ ಮಂಗಳವಾರ ನೀವು ಸಾಲವನ್ನು ತೀರಿಸಲು ಪ್ರಯತ್ನವನ್ನು ಮಾಡಿ. ಇನ್ ಕೇಸ್ ನೀವು ಮಂಗಳವಾರ ಯಾರಿಂದಲಾದರೂ ಸಾಲವನ್ನು ಪಡೆದಿದ್ದೇ ಆದಲ್ಲಿ ಆ ಸಾಲಕ್ಕೆ ಬಡ್ಡಿ, ಚಕ್ರಬಡ್ಡಿ ಹೆಚ್ಚಾಗ್ತಾ ಹೋಗ್ತಾನೆ ಇರುತ್ತೆ, ಕಡಿಮೆ ಆಗೋದಿಲ್ಲ. ನೀವು ಮಂಗಳವಾರದಂದು ಸಾಲ ತೆಗೆದುಕೊಳ್ಳೋದನ್ನು ಅವಾಯ್ಡ್ ಮಾಡಿ ಆದಷ್ಟು ಸಾಲವನ್ನು ತೀರಿಸಲು ಪ್ರಯತ್ನವನ್ನು ಮಾಡಿ. ಈಗ ಸಾಲ ಮುಕ್ತರಾಗಲು ಯಾವ ಪರಿಹಾರಗಳನ್ನು ಅಥವಾ ಉಪಾಯಗಳನ್ನು ಮಾಡಬಹುದು ಅಂತ ನೋಡೋದಾದರೆ, ಒಂದು ಒಣ ಕೊಬ್ಬರಿಯ ಬಟ್ಟಲನ್ನು ತೆಗೆದುಕೊಳ್ಬೇಕಾಗುತ್ತೆ. ನೀವು ಆ ಮೇಲ್ಗಡೆ ಕಾಲು ಭಾಗ ಕೊಬ್ಬರಿಯನ್ನು ಕಟ್ ಮಾಡಿ ತೆಗೆಯಬೇಕು. ಕೊಬ್ಬರಿಯ ಉಳಿದಿರುವಂತಹ ಮುಕ್ಕಾಲು ಭಾಗದ ಒಣ ಕೊಬ್ಬರಿಯ ಬಟ್ಟಲಿನಲ್ಲಿ ಅರ್ಧ ಬಟ್ಟಲು ರವೆ, 3 ಚಮಚ ತುಪ್ಪ ಹಾಗೂ 6 ಸ್ಪೂನ್ ಸಕ್ಕರೆ, 6 ಚಮಚ ಸಕ್ಕರೆ, ಸ್ವಲ್ಪ ಎಳ್ಳನ್ನು ಸೇರಿಸಿ ಎಲ್ಲ ವಸ್ತುಗಳನ್ನು ಸ್ವಲ್ಪ ಬೆಚ್ಚಗೆ ಉರಿಬೇಕಾಗುತ್ತೆ. ಆ ಉರಿದ ಮಿಶ್ರಣವನ್ನು ಆ ಒಣ ಕೊಬ್ಬರಿಯ ಬಟ್ಟಲಿನಲ್ಲಿ ತುಂಬಿಸಬೇಕಾಗುತ್ತೆ. ಈ ಮಿಶ್ರಣ ತುಂಬಿಸಿದ ಒಣ ಕೊಬ್ಬರಿಯನ್ನು ಅರಳಿ ಮರದ ವೃಕ್ಷದ ಕೆಳಗಡೆ ಇಟ್ಟು ಬರಬೇಕಾಗುತ್ತೆ. ನೀವು ಈ ಪರಿಹಾರವನ್ನು ನೀವು ಶನಿವಾರದಂದು ಮಾಡಬೇಕು. ಬೆಳಕಿನ ಸಮಯದಲ್ಲೇ ಮಾಡಬೇಕು. ಇದನ್ನು ಸೂರ್ಯ ಮುಳುಗಿದ ಮೇಲೆ ಈ ಪರಿಹಾರವನ್ನು ನೀವು ಮಾಡಿದರೆ ಅದರ ಫಲ ನಿಮಗೆ ಸಿಗೋದಿಲ್ಲ. ಆದ್ದರಿಂದ ಹಗಲಿನ ಸಮಯದಲ್ಲಿ ಈ ಉಪಾಯವನ್ನು ಮಾಡಬೇಕಾಗುತ್ತೆ. ಈ ಉಪಾಯವನ್ನು 5 ವಾರಗಳ ಕಾಲ ಮಾಡಿ ನೋಡಿ, ಎಷ್ಟು ರಿಸಲ್ಟನ್ನು ನೀವು ನೋಡ್ತಾ ಹೋಗ್ತೀರಾ. ನೆಕ್ಸ್ಟ್ ರೆಮಿಡಿ, ನೀವು ಮಂಗಳವಾರದ ದಿನ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕೆಂಪು ಮಸೂರ್ ದಾಲ್, ಕೆಂಪು ಕಲರ್ ಬೇಳೆಯನ್ನು ದಾನವನ್ನು ಮಾಡಬೇಕಾಗುತ್ತೆ. 9 ವಾರ ಕಂಟಿನ್ಯೂಸ್ ಆಗಿ ಮಾಡಬೇಕು ದಾನ. 1 ವಾರನೂ ಮಿಸ್ ಮಾಡೋ ಹಾಗಿಲ್ಲ. ಆ ದಾನವನ್ನು ಕೊಟ್ಟು ಆ ದೇವಸ್ಥಾನದಲ್ಲೇ ಕುಳಿತು ನೀವು ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ಮಂತ್ರ ಈ ರೀತಿ ಇದೆ: ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ. ಮತ್ತೊಂದು ಸಲ ಹೇಳ್ತೀನಿ, ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂಬ ಮಂತ್ರವನ್ನು ನೀವು 21 ಬಾರಿ ಪಠಿಸಬೇಕಾಗುತ್ತೆ. ಪ್ರತಿ ಮಂಗಳವಾರ 9 ಮಂಗಳವಾರ ನೀವು ಈ ರೀತಿ ಮಸೂರ್ ದಾಳನ್ನು ಕೊಡುವುದರ ಜೊತೆಗೆ ಈ ಮಂತ್ರವನ್ನು 21 ಬಾರಿ ಆ ದೇವಸ್ಥಾನದಲ್ಲೇ ಕುಳಿತುಕೊಂಡು ಪಠಿಸ್ತಾ ಬನ್ನಿ. ನೆಕ್ಸ್ಟ್ ರೆಮಿಡಿ ಅಂದರೆ, ಶನಿವಾರದಂದು ಸ್ನಾನ ಮಾಡಿದ ನಂತರ ನೀವು ಎಷ್ಟು ಉದ್ದ ಇದ್ದೀರೋ, ನಿಮ್ಮ ಹೈಟ್ ಎಷ್ಟಿದೆಯೋ ಅಷ್ಟು ಉದ್ದದ ಕಪ್ಪು ದಾರವನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಕಪ್ಪು ದಾರವನ್ನು ಒಂದು ತೆಂಗಿನಕಾಯಿಗೆ ಸುತ್ತಬೇಕಾಗುತ್ತೆ.
ನಿಮ್ಮ ಎಷ್ಟು ಉದ್ದ ಇದ್ದೀರೋ ಅಷ್ಟು ಕಪ್ಪು ದಾರವನ್ನು ತೆಗೆದುಕೊಳ್ಳಿ. ಅದನ್ನು ತೆಂಗಿನಕಾಯಿ ಹೋಲ್ ಕೋಕೋನೆಟ್ಟನ್ನು ತಗೊಳ್ಳಿ, ಸುತ್ತಬೇಕಾಗುತ್ತೆ. ಅದರ ಮೇಲೆ ಕೆಂಪು ಕುಂಕುಮದಿಂದ ಸ್ವಸ್ತಿಕ್ ಆಕಾರದ ಚಿಹ್ನೆಯನ್ನು ನೀವು ಬಿಡಿಸಬೇಕಾಗುತ್ತೆ. ಈ ತೆಂಗಿನಕಾಯಿಯನ್ನು ದೇವರ ಬಳಿ ನಿಮ್ಮ ಪೂಜಾ ರೂಮಲ್ಲಿ ಇಟ್ಟು ನನ್ನನ್ನು ಋಣಮುಕ್ತನಾಗಿ ಮಾಡಿ ಎಂದು ದೇವರ ಬಳಿ ಪ್ರಾರ್ಥನೆಯನ್ನು ಮಾಡಿ ಆ ಕಪ್ಪು ದಾರ ಸುತ್ತಿದ ತೆಂಗಿನಕಾಯಿಯನ್ನು ನೀವು ಹರಿಯುವ ನೀರಿನಲ್ಲಿ ಬಿಡಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ನಿಮ್ಮ ಸಾಲಗಳು ಬಹಳ ಬೇಗ ಕಡಿಮೆ ಆಗ್ತಾ ಬರುತ್ತೆ, ತೀರಿಸೋದಕ್ಕೆ ದಾರಿ ಸಿಗುತ್ತೆ, ನಿಮ್ಮ ದುಡಿಮೆ ಹೆಚ್ಚಾಗ್ತಾ ಬರುತ್ತೆ, ಕೈಯಲ್ಲಿ ದುಡ್ಡು ಉಳಿತಾ ಬರುತ್ತೆ. ಇದರ ಜೊತೆಗೆ ನೀವು ಪ್ರತಿದಿನ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಸೂರ್ಯೋದಯದ ಮೊದಲು ಪಠಿಸಬೇಕಾಗುತ್ತೆ. ಪುರಾಣಗಳ ಪ್ರಕಾರ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಪಠಿಸುವುದರಿಂದ ನಮ್ಮ ಪೂರ್ವಜನ್ಮದ ಪಾಪಕರ್ಮಗಳು, ಶತ್ರುಗಳು, ರೋಗಗಳು, ಸಾಲಬಾಧೆಗಳು ಪ್ರತಿಯೊಂದು ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಸಿಗ್ತಾ ಹೋಗುತ್ತೆ. ಆದ್ದರಿಂದ ಪ್ರತಿದಿನ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಮಿಸ್ ಮಾಡದೆ ಪಠಿಸಿ, ಅಥವಾ ಮೊಬೈಲಲ್ಲಾದರೂ ಕೇಳಿಸ್ಕೊಳ್ಳಿ. ಅಟ್ಲೀಸ್ಟ್ ಪ್ರತಿದಿನ ನೀವು ಪಠಿಸ್ತಾ ಬಂದಿದ್ದೆ ಆದರೆ ಎಷ್ಟು ಮಿರಾಕಲ್ ಆಗುತ್ತೆ ನೋಡಿ ನಿಮ್ಮ ಲೈಫಲ್ಲಿ. ನಿಮ್ಮ ಬಾಳಿನಲ್ಲಿ ಸುಖ, ಶಾಂತಿ, ಅದೃಷ್ಟ, ಸಮೃದ್ಧಿ ಎಲ್ಲವನ್ನು ನೀವು ಹೆಚ್ಚಾಗಿಸ್ಕೊಳ್ಬಹುದು ಅಂತ ಹೇಳ್ತಾ, ಇವಿಷ್ಟು ಉಪಾಯಗಳನ್ನು ನಂಬಿಕೆ, ಶ್ರದ್ಧೆ, ಭಕ್ತಿಯಿಂದ ಪಾಲಿಸಿ ನಿಮ್ಮ ಸಾಲಗಳಿಂದ ಅತಿ ಬೇಗನೆ ಮುಕ್ತಿಯನ್ನು ಪಡೆಯಿರಿ ಅಂತ ಹೇಳ್ತಾ, ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ತಪ್ಪದೇ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.